ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ರೆ ನಾನೊಂದು ಮಷಿನ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಸೊ ಹೈಯರ್ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಸೊ ಅದರ ಒಂದು ಇನ್ಸ್ಟಾಲೇಷನ್ ವಿಡಿಯೋ ಇದಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲರೂ ಕೊನೆವರೆಗೂ ನೋಡಿ, ಯಾಕಂದರೆ ನಿಮಗೂ ಕೂಡ ಏನಾದರೂ ಯೂಸ್ ಆಗ್ಬೋದು. ಇನ್ನೇನಾದರೂ ಫ್ಯೂಚರ್ನಲ್ಲಿ ನೀವೇನಾದರೂ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿಕೊಂಡ್ರೆ ಸೊ ನಿಮಗೇನಾದರೂ ಒಂದು ಐಡಿಯಾ ಸಿಗ್ಬೋದು. ಅಥವಾ ಪರ್ಚೇಸ್ ಮಾಡ್ಕೋಬೇಕು ಅಂತ ಏನಾದರೂ ಹೊಸ ಮಷಿನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಥವಾ ಮಾಡಿದರೆ ನಿಮಗೇನಾದರೂ ಯೂಸ್ ಆಗ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ಇದು ಅಪ್ ಟು 7 kgsವರೆಗೂ ತೊಗೊಳತ್ತೆ. ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಆಗಿರ್ಬೋದು, ರಗ್ಗಳಾಗಿರ್ಬೋದು ಆ್ಯಂಡ್ ಬಟ್ಟೆಗಳನ್ನ ಕೂಡ ಹಾಕ್ಬೋದು. ಕ್ಲೀನಾಗಿ ವಾಶ್ ಆಗುತ್ತೆ. ಆ್ಯಂಡ್ ಇವರು ಈ ಒಂದು ಮಷಿನ್ನ ಯಾವ ಥರ ಯೂಸ್ ಮಾಡೋದು, ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಅನ್ನೋ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇದಕ್ಕೆ ನಾನು ಸ್ಟ್ಯಾಂಡ್ನ ಸಪ್ರೇಟಾಗಿ ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ಟ್ಯಾಂಡ್ ಬರೋದಿಲ್ಲ. ಸೊ ಇದು ವೀಲ್ ಇರುವಂಥ ಸ್ಟ್ಯಾಂಡು. ನಾವು ಎಲ್ಲಿ ಬೇಕಾದರೂ ಇದನ್ನು ಮೂವ್ ಮಾಡ್ಕೊಬೋದು. ಯಾವ ಕಡೆ ಬೇಕಾದರೂ ನಾವು ಮಷಿನ್ ನಮ್ಗೆ ಎಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿ ಕೂಡ ನಾವು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದು ಮೂವ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಒಂದು ತರಿಸ್ಕೊಂಡಿದ್ದೀನಿ, ಟ್ರಾಲಿನ. ನೋಡಿ, ಇದು ವೀಲ್ ಇರುವಂಥದ್ದು. ಆ್ಯಂಡ್ ಇದನ್ನು ಲಾಕ್ ಕೂಡ ಮಾಡ್ಬೋದು ಕೆಳಗೆ. ಸೊ ಲಾಕ್ ಮಾಡಿದ್ರೆ ಇದು ಮಷಿನ್ ಆನ್ ಮಾಡಿದಾಗ ಸೊ ಅದು ಎಲ್ಲೂ ಕೂಡ ಶೇಕ್ ಆಗೋಲ್ಲ ಜಾಸ್ತಿ. ಸೊ ಒಂದೇ ಕಡೆನೇ ಸ್ಟೇಬಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ಇನ್ವೆಸ್ಟ್ ಕನೆಕ್ಟ್ ಮಾಡಿಬಿಟ್ಟು ಟ್ಯಾಪ್ ಆನ್ ಮಾಡ್ಕೊಳ್ಳಿ. ಇದು ಔಟ್ಲೆಟ್ ಟೈಪ್ ಆಚೆ ಬಿಡ್ತೀವಿ. ಇನ್ನೊಂದು 2 ಸತಿ ಸದ್ಯಕ್ಕೆ ಏನಾದರೂ ಲೈಟಿಗೆ ಒಂದು 2 ಸತಿ ವಾಟರ್ ಫ್ಲೋ ಆದರೆ ಅದು ಪೈಪ್ ಫ್ರೀ ಆಗಿಬಿಡುತ್ತೆ. ಓಕೆನಾ? ಸೊ ಇನ್ಲೆಟ್ ಔಟ್ಲೆಟ್ ಎರಡೂ ಆದಮೇಲೆ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಇದು 3 ಕೆಲಸ ಆದಮೇಲೆ ಡೋರ್ ಓಪನ್ ಮಾಡಿ ಫಸ್ಟ್ ಕ್ಲಾತ್ಸ್ ಫಿಲ್ ಮಾಡಬೇಕು. ಬಟ್ಟೆ ಎಲ್ಲ ಒಟ್ಟಿಗೆ ತಂದು ಹಂಗೆ ಹಾಕೋಕೆ ಹೋಗಬೇಡಿ. ಒಂದೊಂದು ಬಟ್ಟೆ ಸುತ್ತ ರೌಂಡಾಗಿ ಫಿಲ್ ಮಾಡಿ, ಪ್ರೆಸ್ ಮಾಡಬಾರ್ದು, ಫುಲ್ ಫ್ರೀ ಇರಬೇಕು. ಅಟ್ಟು ಸ್ಟೀಲ್ ಡ್ರಮ್ವರೆಗೂ ಫಿಲ್ ಮಾಡ್ಬೋದು. ಎಲ್ಲ ಬಟ್ಟೆ ಮಿಕ್ಸ್ ಆಗ್ತಿರೋದ್ರೆ 12ರಿಂದ 14 ಬಟ್ಟೆ ಯೂಸ್ ಮಾಡಿ. ಬರೀ ಜೀನ್ಸ್ ಐಟಮ್ ಇದ್ದರೆ 10 ಬಟ್ಟೆ ಯೂಸ್ ಮಾಡ್ಕೊಳ್ಳಿ. ಬೆಡ್ಶೀಟ್ ಡಬಲ್ ಬೆಡ್ಶೀಟ್ ಒಂದೇ ಹಾಕಿ, ಸಿಂಗಲ್ ಬೆಡ್ಶೀಟ್ 3 ಹಾಕ್ಬೋದು. ಸೇಫ್ಟಿ ಪಿನ್ನು, ಕಾಯಿನ್ಸು ಅದೆಲ್ಲ ಚೆಕ್ ಮಾಡಿ ಫಿಲ್ ಮಾಡಿ. ಡಿಟರ್ಜೆಂಟ್ ಪೌಡ್ರನ್ನ ಬಟ್ಟೆ ಮೇಲೇ ಹಾಕಬೇಕು. ಬಟ್ಟೆ ಪೌಡ್ರ್ 2 ಆದಮೇಲೆ ಡೋರ್ನ ಕ್ಲೋಸ್ ಮಾಡಿ. ಫಸ್ಟು ಪವರ್ ಬಟನ್ ಇದೆ, ಪ್ರೆಸ್ ಮಾಡಿ ಮೆಷಿನ್ ಆನ್ ಆಗುತ್ತೆ. ಮೆಷಿನ್ ಆನ್ ಆದಮೇಲೆ ಇಲ್ಲಿ ನಮಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ 8 ಪ್ರೋಗ್ರಾಮ್ಸ್ ಇದೆ. ಬಟ್ ಇಂಡಿಕೇಟ್ರ್ ಸೆಂಟ್ರಲ್ಲಿ 4 ಅಷ್ಟೇ ಬರುತ್ತೆ. ಈ ಕಡೆ ಇರೋ 4 ಪ್ರೋಗ್ರಾಮ್ಸ್ಗೆ ಲೈಟ್ ಆನ್ ಇರುತ್ತೆ. ಈ ಕಡೆ ಇರೋ 4 ಪ್ರೋಗ್ರಾಮ್ಸ್ಗೆ ಲೈಟು ಫ್ಲಿಕ್ಕರಿಂಗ್ ಆಗ್ತಾ ಇರುತ್ತೆ. ಈಗ ಆನ್ ಮಾಡಿದ ತಕ್ಷಣ ಫಸ್ಟು ನಾರ್ಮಲ್ ನಮಗೆ ಡೈಲಿ ಯೂಸ್ ಮಾಡೋಕ್ಕೆ, ಯಾವುದೇ ಬಟ್ಟೆ ಇರಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ, ಸೊ ಎಲ್ಲ ಥರ ಬಟ್ಟೆಗಳಿಗೆ ನಾರ್ಮಲ್ ಯೂಸ್ ಮಾಡ್ಬೋದು. ಸೆಕೆಂಡ್ ಒಂದು ಹೆವಿ ಇರುತ್ತೆ, ಜೀನ್ಸ್ ಪ್ಯಾಂಟು, ಬೆಡ್ಶೀಟು, ಸೊ ಅದೆಲ್ಲ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. 3ನೇದು ಸ್ಪಿನ್ನು. ಕೆಲವು ಬಟ್ಟೆಲಿ ಕೈಯಲ್ಲಿ ವಾಶ್ ಮಾಡಿರ್ತೀವಿ, ಡ್ರೈ ಮಾಡೋಕ್ಕಷ್ಟೇ ವಾಷಿಂಗ್ ಮಿಷಿನ್ ಬೇಕು ಅಥವಾ ಮಳೆಯಲ್ಲಿ ನೆನ್ಕೊಂಬಂದಿರ್ತೀರ. ಸೊ ಆ ಥರ ಬಟ್ಟೆಗಳಿಗೆಲ್ಲ ಮೆಷಿನ್ಗೆ ಹಾಕ್ಬಿಟ್ಟು ಸ್ಪಿನ್ ಕೊಟ್ಟರೆ ಬರೀ ಡ್ರೈ ಮಾಡಿಕೊಡುತ್ತೆ. ಕ್ವಿಕ್ ವಾಶ್, ಬಟ್ಟೆ ಬೇಗ ವಾಶ್ ಮಾಡಬೇಕು, ಅಷ್ಟೇನು ಡರ್ಟ್ ಆಗಿರಲ್ಲ, ಎಲ್ಲ ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ, ಒಂದು ಸಿಂಪಲ್ ಯೂಸೇಜ್ಗೆ ಕ್ವಿಕ್ ವಾಶ್. ಡೀಪ್ ಕ್ಲೀನು, ಇದು ಸ್ವಲ್ಪ ಜಾಸ್ತಿ ಡರ್ಟ್ ಇರೋ ಬಟ್ಟೆಗಳು, ಬ್ಲ್ಯಾಂಕೆಟ್ಸು, ಬೆಡ್ಶೀಟು, ವಿಂಡೋ, ಸ್ಕ್ರೀನ್ ಕವರ್, ಈ ಥರದ್ದು ಮಾಡ್ಬೋದಾ? ಬ್ಲ್ಯಾಕ್ ಕಲರ್ ತೆಗಿ ನೋಡಿ, ಈ ಥರ ಹಾಕ್ಬೋದಾ? ಹಾಕ್ಬೋದು. ವಾಶ್ ಆಗತ್ತಾ? ತೊಗೊಳತ್ತಾ? ಡಬಲ್ ಇದೆ ಅದು, ಅದಕ್ಕೆ ಹೌದು, ಒಂದೊಂದೇ ಹಾಕ್ಬೇಕು. ವುಲನ್ ಕ್ಲಾತ್ಸು, ಸ್ವೆಟರ್ಸು ಮತ್ತು ಬ್ಲ್ಯಾಂಕೆಟ್ಸು. ಡೆಲಿಕೇಟಲ್ಲಿ ಸ್ಮೂತ್ ಐಟಮ್ಸ್, ಎಂಬ್ರಾಯ್ಡ್ರಿ ಐಟಮ್ಸ್, ವರ್ಕ್ ಐಟಮ್ಸ್ ಬರುತ್ತೆ. ಏರ್ ಡ್ರೈ ಬಂದು ಸೇಮ್ ಲೆಗ್ ಸ್ಪಿನ್ನಲ್ಲಿ 10 ಮಿನಿಟ್ಸ್ ಡ್ರೈ ಇರುತ್ತೆ. ಇನ್ನು ಜಾಸ್ತಿ ಬೇಕಾದ್ರೆ ಏರ್ ಡ್ರೈ ಯೂಸ್ ಮಾಡಿ 1 ಅವರ್ ಡ್ರೈ ಆಗುತ್ತೆ. ಓಕೆನಾ? ಸೊ ಯಾವ ಪ್ರೋಗ್ರಾಮ್ ಬೇಕು ಇಲ್ಲಿ ನೀವು ಪ್ರೋಗ್ರಾಮ್ನ ಅಡ್ಜಸ್ಟ್ ಮಾಡಿ.
ಒನ್ಸ್ ನೀವು ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಇದೆಲ್ಲ ನಮಗೆ ಆಟೋ ಅಡ್ಜಸ್ಟ್ ಆಗುತ್ತೆ. ವಾಟರ್ ಲೆವೆಲು, ವಾಶ್ ಟೈಮು, ರೀಲ್ಸ್ ಟೈಮ್ ಇದೆ ಅದೇ ಸೆಟ್ ಮಾಡ್ಕೊಬಿಡುತ್ತೆ. ಜಸ್ಟ್ ನಾವು ಆನ್ ಮಾಡಬೇಕು, ಬಟ್ಟೆ ತಕ್ಕಂಗೆ ಪ್ರೋಗ್ರಾಮ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಟಾರ್ಟ್ ಕೊಟ್ಟರೆ ಆಯಿತು. ಸೊ ಒಂದ್ಸತಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಫಸ್ಟ್ ಡ್ರಮ್ ರೊಟೇಟ್ ಆಗುತ್ತೆ. ಎಷ್ಟು ಕ್ಲಾತ್ ಹಾಕಿದ್ರೆ ವೆಯ್ಟ್ ಅಡ್ಜಸ್ಟ್ ಮಾಡುತ್ತೆ. ವೆಯ್ಟಿಗೆ ತಕ್ಕಂಗೆ ವಾಟರ್ ಲೆವೆಲ್ ಸೆಲೆಕ್ಟ್ ಮಾಡಿಕೊಂಡು ಆಟೋಮೆಟಿಕ್ಲಿ ನೀರು ತೊಗೊಳುತ್ತೆ. ವಾಟರ್ ಬರುವಾಗ ನಿಮಗೆ ಎಲ್ಲ ಕಂಪ್ಲೀಟ್ ವಾಟರ್ ಸ್ಟಾಪ್ ಆಗಿ ವಾಶ್ ರೊಟೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಟೈಮ್ ತೋರಿಸುತ್ತೆ. ವಾಟರ್ ಫಿಲ್ ಆಗೋವರೆಗೂ ಟೈಮ್ ತೋರಿಸಲ್ಲ. ವಾಟರ್ ಫಿಲ್ ಆಗಿ ವಾಶ್ ಸ್ಟಾರ್ಟ್ ಆಗುವಾಗ ಟೈಮ್ ತೋರಿಸುತ್ತೆ. ಏನು ಟೈಮ್ ಇದೆ ನೋಡ್ಕೊಂಡು ಹೋಗಿ ಬೇರೆ ಕೆಲಸ ಮಾಡ್ಕೊಳ್ಳಿ. ಅದೇ ಟೈಮಲ್ಲಿ ಎಲ್ಲ ಮುಗಿದು ಮಿಷಿನ್ ಆಫ್ ಆಗುತ್ತೆ. ಆಫ್ ಆದಮೇಲೆ ಒಂದು ಅಲಾರಮ್ ಸೌಂಡ್, ಮ್ಯೂಸಿಕ್ ಸೌಂಡ್ ಬರುತ್ತೆ. ಬಂದು ಬಟ್ಟೆ ರಿಮೂವ್ ಮಾಡ್ಕೊಳ್ಳಿ. 80% ಇದರಲ್ಲೇ ಡ್ರೈ ಆಗುತ್ತೆ. 10 ನಿಮಿಷ ಆಚೆ ಹಾಕ್ಕೊಳ್ಳಿ, ಆಯಿತು. ಸರಿನಾ? ಗೊತ್ತಾಯ್ತಾ? ಬೇರೆ ಡೌಟ್ ಇದೆಯಾ? ಕಾಲ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನಾವು ಒಂದು ರೌಂಡ್ ಬಟ್ಟೆನ ಹಾಕಿದ್ದೀವಿ. ಸೊ ಒಂದು 3-4 ಟ್ರಿಪ್ ಹಾಕಿದ್ದೀವಿ. ನೋಡಬೇಕು ಇವಾಗ ಇದು ಯಾವ ಥರ ವಾಶ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಹಾಯ್ ಈಗ ನೋಡು, ಇದು ಸ್ಪಿನ್ ಟೈಮ್. 11 ಮಿನಿಟ್ಸಿಗೆ ಸ್ಪಿನ್ ಆಗುತ್ತೆ. ಸ್ಪಿನ್ ಆಗಿ ಫುಲ್ ಡ್ರೈ ಆಗಿ ಬಟ್ಟೆ ವಾಪಸ್ ಬರುತ್ತೆ. ಇದು 47 ಮಿನಿಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಇದು ಯಾವಾಗ 11 ಮಿನಿಟ್ಸಿಗೆ ಬಂದು ನಿಂತ್ಕೊಳ್ಳುತ್ತೆ ಆವಾಗ ಇದು ಸ್ಪಿನ್ ಆಗಿ ಬಟ್ಟೆ ಡ್ರೈ ಆಗಿ ಹೊರಗಡೆ ಬರುತ್ತೆ. ಸ್ಟಾರ್ಟಿಂಗು 47 ಮಿನಿಟ್ಸಿಂದನೇ ತಗೊಳುತ್ತೆ. ಅದೂ ನಾರ್ಮಲ್. ಎಲ್ಲ ಬಟ್ಟೆ ಮಿಕ್ಸ್ ಬಟ್ಟೆ ಹಾಕ್ತೀವಲ್ಲ, ಮಿಕ್ಸ್ ಬಟ್ಟೆ ಹಾಕಿದ್ರೆ ನಾರ್ಮಲ್ ಇದು. 11 ಮಿನಿಟ್ಸಿಗೆ ಬಂದಾಗ ಫುಲ್ಲು ಬಟ್ಟೆ ಡ್ರೈ ಆಗಿ ಸ್ಪಿನ್ ಆಗಿ ಬರುತ್ತೆ. ಈಗ ರಿನ್ಸು, ಈಗ ನೀರು ಆಚೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ಎಷ್ಟನೇ ಟ್ರಿಪ್ ಇದು? 3ನೇ. ಇದು 3ನೇ ಟ್ರಿಪ್ಪು. ಸೊ ಆಲ್ಮೋಸ್ಟ್ ನೋಡಿ, ಇಲ್ಲೊಂದು ಟಬ್ ಇದೆಯಲ್ಲ, ಆ ಟಬ್ ಪೂರ್ತಿ ವಾಶ್ ಆಯಿತು. ಒಂದೇ ಸತಿ 3-4 ಟ್ರಿಪ್ ಆಗ್ತಾಯಿದೆ. ತುಂಬ ದಿನದಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ. ಸೊ ನೋಡಿ, ನಮ್ಮ ಚಂದನ ಎಲ್ಲ ಫುಲ್ಲು ಬೊಂಬೆನೆಲ್ಲ ಹಾಕ್ಬಿಟ್ಟಿದ್ದಾಳೆ. ಫುಲ್ಲು ಕ್ಲೀನಾಗಿದೆ, ತುಂಬ ಕ್ಲೀನಾಗಿದೆ, ಚೆನ್ನಾಗಿ ವಾಶ್ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಇವಾಗ ಇದೊಂದು ದೊಡ್ಡ ರಗ್ ಹಾಕಿದ್ದೀವಿ. ದೊಡ್ಡದು ಬೆಡ್ಶೀಟ್ ಬರುತ್ತಲ್ಲ, ಅದು ಹಾಕಿದ್ದೀವಿ. ಸ್ವಲ್ಪ ಸೋಪ್ ಪೌಡ್ರ್ ಹಾಕಿ ಇವಾಗ ಇದನ್ನೊಂದು ನೋಡೋಣ ಯಾವ ಥರ ವಾಶ್ ಆಗುತ್ತೆ ಅಂತ. ದೊಡ್ಡ ಬೆಡ್ಶೀಟ್ ಇದು, ರಗ್ ಅಂತ ಹೇಳ್ತಾರಲ್ಲ ಅದು ಇದು. ಸೊ ನೋಡೋಣ ಯಾವ ಥರ ಎಲ್ಲ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇವಾಗ ಹಾಕಿರೋದೆಲ್ಲ ಚೆನ್ನಾಗಿ ವಾಶ್ ಆಗಿದೆ. ಸೊ ಇದನ್ನು ಕೂಡ ನೋಡೋಣ. ಆ್ಯಂಡ್ ಇದು ಜಸ್ಟು ಬಿಟ್ಬಿಟ್ರೆ ಈ ಥರ ಅದಾಗದೇ ಕ್ಲೋಸ್ ಆಗುತ್ತೆ. ಅದೇ ಥರ ಸೌಂಡ್ ಆಗೋದಾಗಲಿ, ಗ್ಲಾಸ್ ಒಡೆದೋಗೋದಾಗಲಿ ಆಗಲ್ಲ, ಈಸಿಯಾಗಿಯೇ ಕ್ಲೋಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಫುಲ್ಲು ಡ್ರೈ ಆಗಿಬಿಟ್ಟು ಬಂದುಬಿಟ್ಟಿದೆ ನೋಡಿ. ನೀಟಾಗಿ ವಾಶ್ ಆಗಿದೆ ನೋಡಿ, ಇದೆಷ್ಟು ದಪ್ಪ ಇದೆ. ಸೊ ಇದು ಕೂಡ ನೀಟಾಗಿ ವಾಶ್ ಆಗಿದೆ. ಘಮ್ ಅಂತ ಸ್ಮೆಲ್ ಬರ್ತಾಯಿದೆ. ಸೊ ರಗ್ನೆಲ್ಲ ಹಾಕ್ಬೋದು, ದೊಡ್ಡ ದೊಡ್ಡ ರಗ್ಗು, ಕರ್ಟನ್ಸು ಎಲ್ಲ ಕೂಡ ಹಾಕ್ಬೋದು. ಯಾವುದಮ್ಮ? ಕರ್ಟನ್ಸಾ? ನಮ್ಮ ಚಂದನ ಅಂತೂ ಮಷೀನ್ ಬಿಡ್ತಾನೆ ಇಲ್ಲ, ಮಷೀನ್ ತಪ್ಕೊಂಡೇ ಇದ್ದಾಳೆ. ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಮೆಷೀನು. ಸೊ ನೀಟಾಗೆಲ್ಲ ವಾಶ್ ಆಗುತ್ತೆ, ಚೆನ್ನಾಗಿದೆ. ವರ್ತ್ ಅಂತ ಅನ್ನಿಸ್ತು, ಏನೂ ಲಾಸ್ ಅಂತೇನೂ ಇಲ್ಲ. ಚೆನ್ನಾಗಿ ವಾಶ್ ಆಗುತ್ತೆ. ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಕಂಪನಿ ಕಡೆಯಿಂದನೇ ಸರ್ವೀಸು ಕೂಡ ಇರುತ್ತೆ. ಸೊ ಚೆನ್ನಾಗಿದೆ ಮಷೀನು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಒಂದು ಹೈಯರ್ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ವ್ಲಾಗು. ಸೊ ಇವತ್ತನೇ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್.